ಆಲ್ರೆಡಿ ನೀವು ಸ್ಮಾಲ್ ಸ್ಕ್ರೀನಲ್ಲೂ ಮಿಂಚಿಬಿಟ್ಟಿದ್ದೀರಾ, ಬಿಗ್ ಸ್ಕ್ರೀನಲ್ಲೂ ಮಿಂಚಿಬಿಟ್ಟಿದ್ದೀರಾ. ಈ ಒಂದು ವೆಬ್ ಸೀರೀಸ್ ಎಷ್ಟು ಹೊಸತು ಅಂತ ಅನ್ನಿಸ್ತು ನಿಮಗೆ? ಇಟ್ ವಾಸ್ ವೆರಿ ಡಿಫ್ರೆಂಟ್ ಬಿಕಾಸ್ ನಾನು ಸ್ಮಾಲ್ ಸ್ಕ್ರೀನಲ್ಲೂ ವರ್ಕ್ ಮಾಡಿದ್ದೀನಿ. ತುಂಬ ತುಂಬ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಅದು 13 ಇಯರ್ಸ್ ಅಗೋ. ಆ್ಯಂಡ್ ಇವಾಗ ಮೂವೀಸ್ ಕೂಡ ತುಂಬ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ವೆಬ್ ಸೀರೀಸ್ ಅನ್ನೋ ಕಾನ್ಸೆಪ್ಟ್ ಆ್ಯಸ್ ಅ ವ್ಯೂವರ್ ಪ್ರೇಕ್ಷಕಳಾಗಿ ನನಗೆ ಭಾರಿ ಇಷ್ಟ. ಯಾಕಂದರೆ ಫೋನ್ ಕೈಯಲ್ಲೇ ಜಸ್ಟ್ ಆರವನ್ನ ಆಟ ಆಡಿಸ್ತಾ ಮಲಗಿಸ್ತಾ ತುಂಬ ವೆಬ್ ಸೀರೀಸ್ ನೋಡಿಬಿಟ್ಟಿದ್ದೀನಿ ನಾನು ಬೇರೆ ಭಾಷೆಗಳಲ್ಲಿ. ಆ್ಯಂಡ್ ಈಗ ನಮ್ಮ ಭಾಷೆಯಲ್ಲಿ ಎಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬಂದಿದೆ Z5 ನೆಟ್ವರ್ಕಲ್ಲೇ. ಆ್ಯಂಡ್ ಅದನ್ನೆಲ್ಲ ನೋಡಿದಾಗ ನಾನು ಮಾಡಬೇಕಲ್ಲ ಅಂತ ಎಲ್ಲೋ ಒಂದು ಕಡೆ ತಲೆಯಲ್ಲಿತ್ತು. ಬಟ್ ಇಷ್ಟು ಗ್ರ್ಯಾಂಡಾಗಿ ಓಪ್ನಿಂಗ್ ನನಗೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಪ್ರೊಡಕ್ಷನ್ ಚೆನ್ನಾಗಿದೆ, ಕಥೆ ಚೆನ್ನಾಗಿದೆ, ನನ್ನ ಉತ್ತರ ಕರ್ನಾಟಕದ ಒಂದು ಭಾಷೆ ಬೇರೆ. ಸೊ ಎಲ್ಲ ಹೊಂದ್ಗೂಡಿ ಒಂದು ಟೈಮ್ ಅಂತ ಬರುತ್ತೆ ಅಂತ ಹೇಳ್ತಾರಲ್ಲ. ಸೊ ಸಮ್ವೇರ್ ಐ ಥಿಂಕ್ ಇದಾದ ಮೇಲೆ ನಾನು ಎಷ್ಟು ವೆಬ್ ಸೀರೀಸ್ ಮಾಡ್ತೀನಿ, ಮೂವೀಸ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಬಟ್ ಲೈಫಲ್ಲಿ ಯಾವಾಗಲೂ ಮೊದಲು ಅನ್ನೋದನ್ನು ನಾವು ಯಾವತ್ತೂ ಮರೆಯಲ್ಲ. ಮೊದಲನೇ ಸಿನಿಮಾ, ಮೊದಲನೇ ಕ್ಷಣ, ಮೊದಲನೇ ಇನ್ನೊಂದು. ಸೊ ಹಾಗೆ ಮೊದಲನೇ ವೆಬ್ ಸೀರೀಸ್ನ ಯಾವಾಗಲೂ ನೆನ್ಪಿಟ್ಕೋತೀನಿ. ಓಕೆ, ನಿಮಗೆ ರಿಯಲ್ ಲೈಫಲ್ಲಿ ಆಲ್ರೆಡಿ ಅನುಭವ ಇದೆ, ಗರ್ಭಿಣಿಯಾಗಿ ಪ್ರೆಗ್ನೆನ್ಸಿ ಆಗಿ. ಸೊ ಇಲ್ಲಿ ಆ ಥರದ್ದೊಂದು ಪಾತ್ರ ಮಾಡೋವಾಗ ಎಷ್ಟು ಕನೆಕ್ಟ್ ಆಯಿತು ನಿಮಗೆ? ಯಾಕಂದರೆ ಎಕ್ಸ್ಪೀರಿಯನ್ಸ್ ಇತ್ತು, ಸೊ ಈಸಿಯಾಗಿ ಕ್ಯಾರಿ ಮಾಡಿಬಿಟ್ಟಿರ್ತೀರಾ ಅಂತ ಅನ್ಸುತ್ತಲ್ವ? ಅಫ್ಕೋರ್ಸ್ ಐ ಥಿಂಕ್ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ, ಯಾವುದೇ ವಿಷಯದಲ್ಲಾಗಲಿ. ಬಿಕಾಸ್ ಎಕ್ಸ್ಪೀರಿಯನ್ಸ್ ಇದ್ದಾಗಲೇ ನಾವು ಅದ್ರ ಬಗ್ಗೆ ಅನುಭವಗಳಾಗಲಿ ಅಥವಾ ಮಾತುಗಳು ಹೇಳಿದಾಗ ಅದಕ್ಕೊಂದು ಗೌರವ ಅಂತ ಇರುತ್ತೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಪ್ರೆಗ್ನೆನ್ಸಿ, ಆ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಪರ್ಸ್ನಲ್ ಲೈಫಲ್ಲಿ ತುಂಬ ಬ್ಯೂಟಿಫುಲ್ ಆಗಿತ್ತು. ಬಿಕಾಸ್ ಒಂದು ಮಗುವಿಗೆ ತಾಯಿ ನಾನು ಆ ಹೆರಿಗೆ ನೋವು ಅದೆಲ್ಲ ನೋಡಿ ಬಂದಿದ್ದರಿಂದ ಫಸ್ಟ್ ಡೇ ನನಗೆ ಹೊಟ್ಟೆ ಈ ಥರ ಕಟ್ಟಿದಾಗ ಅವರು ಆಲ್ರೆಡಿ ಎಲ್ಲೋ ಒಂದು ಕಡೆ ಕಣ್ಣಂಚಲ್ಲಿ ನೀರು ಬಂತು ನನಗೆ. ಅಯ್ಯೋ ಆ ದಿನಗಳು ಅಂತ ಬಂದುಬಿಡುತ್ತಲ್ವ. ಸೊ ಒಂಥರ ಸವಿ ನೆನಪುಗಳು ಅದೆಲ್ಲ. ಸೊ ಐ ಫೆಲ್ಟ್ ವೆರಿ ಓವರ್ವೆಲ್ಮ್ಡ್ ಫಸ್ಟ್ ಡೇ ನಾನು ಅದು ಹಾಕಿದಾಗ. ಬಿಕಾಸ್ ನೆಲ ಕಾಣ್ತಿರ್ಲಿಲ್ಲ ನನಗೆ ಆ ಟೈಮಲ್ಲಿ. ಆ್ಯಂಡ್ ಮೂಡ್ ಸ್ವಿಂಗ್ಸ್ ಏನಾಗ್ತದೆ ನಮ್ಮ ದೇಹಕ್ಕೆ, ನಮ್ಮ ಮಾನಸಿಕ ಪರಿಸ್ಥಿತಿಗೆ ಅನ್ನೋದು ನಮಗೆ ಎಲ್ಲೋ ಒಂದು ಕಡೆ ಅರಿವಿರಲ್ಲ. ಅದು ಒಂದು ಫೇಸ್. ಸೊ ಅದು ನೋಡೋದ್ರಿಂದ ಇದರಲ್ಲೂ ಕೂಡ ಜ್ಯೋತಿ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ರೆಗ್ನೆಂಟ್ ಇರ್ತಾಳೆ, ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಆ ಒಂದು ಪ್ರೆಷರಿಂದ ಆಲ್ರೆಡಿ ಪ್ರೆಷರಲ್ಲಿರೋ ಇನ್ಸ್ಪೆಕ್ಟರ್ ನಮ್ಮ ಹಸ್ಬೆಂಡ್ ಆಗಿರುವಂತಹ ಹನುಮಪ್ಪ, ನಮ್ಮ ವಿಜಯ ರಾಘವೇಂದ್ರ ಅವ್ರು ಪ್ಲೇ ಮಾಡಿರುವಂಥ ಪಾತ್ರ, ಆ ಒಂದು ಕ್ಯಾರೆಕ್ಟರ್ಗೆ ಎಷ್ಟು ಟೆನ್ಷನ್ ಕೊಡ್ತೀನಿ. ಸೊ ಇವೆಲ್ಲ ತುಂಬ ರಿಲೇಟ್ ಆಯಿತು, ತುಂಬ ಇಟ್ ಫೆಲ್ಟ್ ರಿಯಲ್. ಯಾ, ಅಫ್ಕೋರ್ಸ್ ನಿಮ್ಮ ಈ ಇಂಟರ್ವ್ಯೂ ನೋಡಿದ್ದಾದಮೇಲೆ ಕೆಲವರು ಕಮೆಂಟ್ಸೆಲ್ಲ ಕೇಳ್ತಾರೆ ನಿಮಗೆ, ಅಂದರೆ ನೀವು ಪ್ರೆಗ್ನೆನ್ಸಿಲಿ ಯಾವ ಥರ ನಿಮ್ಮನ್ನು ಆರೈಕೆ ಮಾಡ್ಕೊಂಡ್ರಿ ಅಂತ. ಯಾಕಂದರೆ ನೀವು ಈ ಟ್ರೈಲರಲ್ಲೂ ಹೇಳ್ತೀರಾ ಟೈಮ್ ಟು ಟೈಮ್ ತಿನ್ನಬೇಕು ಅಂತ. ನೀವು ಕೊಡೋದಾದರೆ ಒಂದಷ್ಟು ಟಿಪ್ಸು ಪ್ರೆಗ್ನೆನ್ಸಿ ವಿಮೆನ್ಸ್ಗೆ ಏನು ಹೇಳ್ತೀರಿ? ಅವ್ರು ಕೇಳೋದಕ್ಕಿಂತ ಮುಂಚೆ ನಾನೇ ಕೇಳ್ತಾ ಇದ್ದೀನಿ. ವೆಲ್, ಐ ಥಿಂಕ್ ಈ ಪ್ರೆಗ್ನೆನ್ಸಿ ಅನ್ನೋ ಫೇಸ್ ಇರುತ್ತಲ್ಲ, ಎಸ್ಪೆಷಲಿ ಐ ಥಿಂಕ್ ಪ್ರೆಗ್ನೆನ್ಸಿ ಫೇಸಲ್ಲಿ ಬೈ ಡಿಫಾಲ್ಟ್ ನಿಮಗೆ ಅಡ್ವೈಸಸ್ ಬರ್ತಾ ಇರುತ್ತೆ. ಅದು ಸ್ಟಾರ್ಟ್ ಆಗೋದೇ ಮನೆಯಿಂದ, ಫ್ರೆಂಡ್ಸಿಂದ, ಕಾಲೀಗ್ಸಿಂದ, ಅಕ್ಕಪಕ್ಕದವರಿಂದ, ಕಂಡವರಿಂದ. ಎಲ್ಲರೂ ಅದು ಮಾಡು ಇದಾಗುತ್ತೆ, ಅದು ಮಾಡು ಮಕ್ಕಳು ಬೆಳ್ಳಗಾಗ್ತಾರೆ, ಇದು ಮಾಡು ಕಣ್ಣು ಚೆನ್ನಾಗಿ ಬರುತ್ತೆ, ಇದು ಮಾಡು ಕೂದಲು ಚೆನ್ನಾಗಿ ಬರುತ್ತೆ. ಫಸ್ಟ್ ಆಫ್ ಆಲ್ ಆ ಮೊಮೆಂಟಲ್ಲಿ ಪ್ರೆಗ್ನೆಂಟ್ ಇದ್ದೀನಿ ನಾನು ಅನ್ನೋ ಒಂದು ರಿಯಾಲಿಟಿ ಚೆಕ್ ಮಾಡ್ಕೊಂಡು ಎಕ್ಸೆಪ್ಟೆನ್ಸ್ಗೆ ತುಂಬ ಟೈಮ್ ಹಿಡಿಯುತ್ತೆ. ಅಂಥದ್ರಲ್ಲಿ ಅಡ್ವೈಸ್ ಅನ್ನೋದಕ್ಕಿಂತ ಅನುಭವ ಇರೋದ್ರಿಂದ ಒಂದೆರಡು ಮಾತು ಹೇಳ್ಬೋದೇ ಹೊರತು ಹಂಗೆ ಮಾಡಿ ಹಿಂಗೆ ಮಾಡಿ ಅನ್ನೋ ಒಂದು ಗುಂಪಲ್ಲಿ ನಾನು ಸೇರಲ್ಲ. ಯಾಕಂದರೆ ಅದು ಎಲ್ಲೋ ಒಂದು ಕಡೆ ಆ ಫೇಸಲ್ಲಿ ನಮಗೂ ಇಷ್ಟ ಆಗ್ತಿರಲ್ಲ. ಬಿಕಾಸ್ ಅಡ್ವೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೆತ್ತವರು, ಗುರುಗಳು, ದೇವರು ಇವೆಲ್ಲ ನೋಡಿದ್ದು ನಾನು ಆ ಟೈಮಲ್ಲಿ. ಆ್ಯಂಡ್ ಅಡ್ವೈಸ್ ಅಂತ ಕೊಡೋದಾದರೆ ಫ್ಯೂ ಥಿಂಗ್ಸ್ ದಟ್ ಐ ರಿಯಲಿ ಡಿಡ್ ವಾಸ್ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೆ, ವಾಕ್ ಮಾಡ್ತಾಯಿದ್ದೆ. ಆ್ಯಂಡ್ ಅಂತೆ ಒಂದು ನಂಬಿಕೆಗಳಲ್ಲಿ 2 ಕೇಸರಿನ ರಾತ್ರಿ ಹಾಲಲ್ಲಿ ನೆನೆ ಹಾಕಿ ಬೆಳಗ್ಗೆ ತೊಗೋತಿದ್ದೆ. ಆ್ಯಂಡ್ ಒಂದಿಷ್ಟು ಬಾದಾಮಿನ ನೆನೆ ಹಾಕಿಬಿಟ್ಟು, ಬಿಕಾಸ್ ಮಗು ಚೆನ್ನಾಗಾಗುತ್ತೆ, ಮಗುಗೆ ಒಳ್ಳೇದಾಗುತ್ತೆ ಅಂದಾಗ ತಾಯಿ ಏನು ಬೇಕಾದ್ ಮಾಡುತ್ತೆ ಅಲ್ವಾ. ಸೊ ತಾಯಿ ಜೀವನೇ ಅಷ್ಟು. ಬಹುಶಃ ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಂಬಿ ಮಾಡಿದಾಗ ಅದು ನಿಜಾನೇ ಆಗುತ್ತೆ. ಯಾರೋ ಹೇಳಿದರು ಈ ಥರ ಕೇಸರಿ ತೊಗೊಳ್ಳಿ, ಬಾದಾಮ್ ತೊಗೊಳ್ಳಿ, ಮಕ್ಕಳಿಗೆ ಚೆನ್ನಾಗಿ ಐಲ್ಯಾಶಸ್ ಬರುತ್ತೆ. ನನ್ನ ಮಗನ ಐಲ್ಯಾಶಸ್ ಉದ್ದ. ಸೊ ಬಹುಶಃ ನಾನು ನಂಬಿಬಿಟ್ಟು ಅದನ್ನು ಮಾಡಿದ್ದೀನಿ. ಸೊ ಯಾರೋ ಹೇಳ್ತಾರೆ ಅಂತ ಸರಿ ಆದರೂ ಆಗ್ಬೋದು ಅಂತ ಮಾಡೋದಕ್ಕಿಂತ ನೀವು ನಂಬಿ ಏನೇ ಮಾಡಿದ್ರೂ ಅದು ನಿಜ ಆಗುತ್ತೆ ಅನ್ನೋದು ನಾನು ನಂಬ್ತೀನಿ. ಸೊ ಒನ್ ಇಸ್ ಟೇಕ್ ಕೇರ್ ಆಫ್, ಚೆನ್ನಾಗಿ ನಿದ್ದೆ ಮಾಡಿ. ಜಾಸ್ತಿ ಸಲಹೆಗಳು, ಈಗ ಒಂದೇ ಮ್ಯಾಟ್ರ್ ಬಗ್ಗೆ 100 ಜನ 108 ರೀತಿ ಮಾತಾಡ್ತಾರೆ. ಬಟ್ ನಿಮಗೇನು ಕನೆಕ್ಟ್ ಆಗುತ್ತೆ ಅದನ್ನು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.